ಏನು ಸುಕೃತವ ಮಾಡಿದಳೋ ಯಶೋದೆ ಶ್ರೀನಿಧಿಯಾದ ಕೃಷ್ಣನ್ನ ಕರೆದು ಮುದಿಸುವಳಂತೆ ಏನು ಸುಕೃತವ ಮಾಡಿದಳೋ ಯಶೋದೆ ಗಂಗಾ ಜನಕಗೆ ಗಡಿಗೆ ನೀರರವಳಂತೆ ಮಂಗಳಾಂಗಗೆ ಸಿಂಗರಿಸುವಳಂತೆ ತುಂಗಬೋ ಧರನ್ನ ತೊಟ್ಟಿಲಲಿ ತೂಗಿದಳಂತೆ ಕಂಗಳಿಗ ಗೋಚರನ ಕರೆದು ಮುದಿಸುವಳಂತೆ ಏನು ಸುಕೃತವ ಮಾಡಿದಳೋ ಯಶೋದೆ. ನಮಸ್ಕಾರ ವೀಕ್ಷಕರೇ, ಇಂದು ನಾವು ಉಡುಪಿ ಕ್ಷೇತ್ರವನ್ನು ಸಂದರ್ಶಿಸೋಣ. ಹಿಂದೆ ಶೃಂಗೇರಿಯನ್ನು ತಿಳ್ಕೊಂಡಿದ್ದೀವಿ, ಇಂದು ಉಡುಪಿ ಕ್ಷೇತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಉಡುಪಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಸಮೀಪದಲ್ಲಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಸುಮಾರು ಉಡುಪಿ ವಿಷಯ ಎಲ್ರಿಗೂ ಎಲ್ಲಿದೆ ಅಂತ ಗೊತ್ತಿರುತ್ತೆ. ಭಾರ್ಗವ ಕ್ಷೇತ್ರವೆನಿಸಿದ ಪಶ್ಚಿಮ ಕರಾವಳಿಯ ನಡುಭಾಗದಲ್ಲಿರುವ ಉಡುಪಿಯ ಖ್ಯಾತಿ ಸಾಕಷ್ಟು ಪ್ರಾಚೀನ. ಇದು ಭಾರ್ಗವ ಕ್ಷೇತ್ರ ಅಂತಲೂ ಕರೆಸ್ತಿದೆ. ಪಶ್ಚಿಮ ಕರಾವಳಿಯ ನಡುಭಾಗದಲ್ಲಿರುವ ಉಡುಪಿಯ ಖ್ಯಾತ ಸಾಕಷ್ಟು ಎಲ್ರಿಗೂ ಪ್ರಾಚೀನವಾಗಿ ಈ ಕ್ಷೇತ್ರ ಗೊತ್ತಿದೆ. ಇದೊಂದು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕೇಂದ್ರ. ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕ್ಷೇತ್ರನೂ ಇದು ಆಗಿದೆ, ಕೇಂದ್ರ ಆಗಿದೆ. ಇದು ಅದ್ವೈತ ಸಿದ್ಧಾಂತ ಪ್ರವರ್ತಕರಾದ ಆಚಾರ್ಯ ಮಧ್ವಾಚಾರ್ಯರ ಕರ್ಮಭೂಮಿ. ಇಲ್ಲಿ ದ್ವೈತ ಸಿದ್ಧಾಂತ ಇದೆ, ಅದರ ಪ್ರವರ್ತಕರಾದ ಮಧ್ವಾಚಾರ್ಯರು ಹುಟ್ಟಿದಂಥ ಜಾಗ ಇದು ಉಡುಪಿ. ಕರ್ಮಭೂಮಿ ಮಧ್ವಾಚಾರ್ಯರಿದ್ದು. ಉಡುಪಿಯ ಸ್ಥಳ ಪುರಾಣ ಸೊಗಸಾಗಿದೆ. ಇದರದ್ದು ಒಂದು ಸ್ಥಳ ಪುರಾಣ ತುಂಬ ಪುರಾಣ ಕಥೆಯಲ್ಲಿ ಇದು ಹೆಸರುವಾಸಿಯಾಗಿ ಸೊಗಸಾಗಿ ಪಡೆದಿದೆ. ಅದರ ವಿಷಯ ಹೀಗಿದೆ. ಪರಶುರಾಮರು 21 ಬಾರಿ ಭೂಪ್ರದಕ್ಷಿಣೆ ಮಾಡಿದ ನಂತರ ಒಂದು ಯಾಗ ಮಾಡಿ ತನ್ನ ಸರ್ವಸ್ವವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು. ಇಷ್ಟು ಜನ ಕ್ಷತ್ರಿಯರನ್ನು ಸಂಹಾರ ಮಾಡಿದ್ನಲ್ಲ, ಅದಕ್ಕಾಗಿ ಆ ಪಾಪವನ್ನು ಕಳ್ಕೋಬೇಕಾದ್ರೆ ಒಂದು ಯಾಗ ಮಾಡ್ತಾನೆ ಪರಶುರಾಮ. ಆದರೆ ತನ್ನ ಎಲ್ಲವನ್ನು ಪಡೆದಂಥ ಐಶ್ವರ್ಯ ಎಲ್ಲವನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಂತ ಮಾಡಿಬಿಡ್ತಾನೆ. ದಾನ ನೀಡಿದ ಮೇಲೆ ಅಲ್ಲಿ ಇರಬಾರ್ದು. ದಾನ ನೀಡಿದ ನೆಲದಲ್ಲಿ ನಿಲ್ಲಲು ಬಯಸದ, ಅಲ್ಲಿಗೆ ಇರೋಕೆ ಅವನಿಗೆ ಇಷ್ಟ ಆಗೋದಿಲ್ಲ ಪರಶುರಾಮನಿಗೆ. ಅವನು ವರುಣನಿಂದ ಪಶ್ಚಿಮ ಕರಾವಳಿಯಲ್ಲಿ ಗೋಕರ್ಣನಿಂದ ಕುಮಾರಕ್ಷೇತ್ರದವರೆಗೆ ಒಂದು ಪಟ್ಟಿ ನೆಲದ ಭಾಗವನ್ನು ಸಮುದ್ರ ಭಾಗದಿಂದ ಪಡೆದನು. ಪಶ್ಚಿಮ ಕರಾವಳಿಯಲ್ಲಿ ಗೋಕರ್ಣನಿಂದ ಅದು ಕುಮಾರ ಕ್ಷೇತ್ರದವರೆಗೆ ನೆಲದಲ್ಲಿ ಒಂದು ಪಟ್ಟಿ ಬರೀತಾನೆ. ಅದರಲ್ಲಿ ಆ ಭಾಗವನ್ನು ಭಾಗದಿಂದ ಪಡ್ಕೋತಾನೆ ವರುಣನಿಂದ. ಇದನ್ನೇ ಭಾರ್ಗವ ಕ್ಷೇತ್ರ ಎಂದು ಕರೆಯುತ್ತಾರೆ. ಅದನ್ನು ಪರಶುರಾಮ ಕ್ಷೇತ್ರ ಅಥವಾ ಭಾರ್ಗವ ಕ್ಷೇತ್ರ ಅಂತ ಕರೀತಾರೆ. ಪರಶುರಾಮನ ಶಿಷ್ಯನಾದ
ರಾಮಭೋಜನು ಇಲ್ಲಿಯ ದೊರೆಯಾದನು. ಅಲ್ಲಿ ದೊರೆ ರಾಮಭೋಜ ಅಂತ ಒಂದು ಶಿಷ್ಯ ಇರ್ತಾನೆ, ಅವನು ಮುಂದೆ ದೊರೆ ಆಗ್ತಾನೆ. ಅವನು ಅಶ್ವಮೇಧ ಯಾಗಕ್ಕೆದ್ದು ಭೂಮಿಯನ್ನು ಉಳುತ್ತಿದ್ದಾಗ ಅವನ ನೇಗಿಲಿಗೆ ಒಂದು ಸರ್ಪ ಸಿಕ್ಕಿ ಸತ್ತಿತು. ಅದು ಯಾಗ ಮಾಡೋಕ್ಕೆ ಭೂಮಿ ಉಳ್ಬೇಕಾಗಿರುತ್ತೆ, ಚಿನ್ನದ ನೇಗಿಲಿಂದ ಉಳ್ತಾ ಇರ್ತಾನೆ. ಆವಾಗ ಆ ನೇಗಿಲಿಗೆ ಒಂದು ಸರ್ಪ ಸಿಕ್ಕಿ ಸತ್ತು ಹೋಗುತ್ತೆ. ಅದರ ಆಮೇಲೆ ಏನು ಮಾಡ್ತಾನೆ, ಪರಶುರಾಮನು ಪ್ರಾಯಶ್ಚಿತ್ತ ಸೂಚಿಸಿದನು. ಏನಂತ ಪ್ರಾಯಶ್ಚಿತ್ತ ಹೇಳ್ತಾರೆ ಅಂದರೆ, ದೊಡ್ಡದೊಂದು ರಜತ ಪೀಠ ಮಾಡಿಸು, ಒಂದು ಬೆಳ್ಳಿ ಪೀಠವನ್ನು ಮಾಡಿಸು. ಅದರ 4 ಮೂಲೆಗಳಲ್ಲಿ 4 ನಾಗರ ಹೆಡೆಗಳಿರಲಿ. 4 ಮೂಲೆಗೂ 4 ನಾಗರ ಹೆಡೆಗಳು ಇರಲಿ. ನಡುವೆ ಲಿಂಗರೂಪದಲ್ಲಿ ನಾನು ನೆಲೆಸುವೆ. ಮಧ್ಯದಲ್ಲಿ ನಾನು ಲಿಂಗರೂಪದಲ್ಲಿ ನೆಲೆಸ್ತೀನಿ. ಇದರಿಂದ ಪಾಪ ಪರಿಹಾರವಾಗುವುದು. ಇದರಿಂದ ನಿನ್ನ ಪಾಪ ಪರಿಹಾರ ಆಗುತ್ತೆ ಅಂತ ಪ್ರಾಯಶ್ಚಿತ್ತ ಸೂಚಿಸ್ತಾರೆ ಎಂದು ಪರಶುರಾಮರು ತಿಳಿಸಿದನು. ಕಾಲಾಂತರದಲ್ಲಿ ಈ ಬೃಹತ್ ಪೀಠ ಭೂಗತವಾಯಿತು. ಈ ದೊಡ್ಡ ಪೀಠ ಭೂಮಿಗೆ ಇಳಿದು ಹೋಗುತ್ತೆ. ಲಿಂಗರೂಪಿ ಪರಶುರಾಮನೇ ಇಂದಿನ ಅನಂತೇಶ್ವರ. ಅಲ್ಲಿರೋ ಪರಶುರಾಮನೇ ಇಂದಿನ ಅನಂತೇಶ್ವರನ ಹೆಸರಲ್ಲಿ ದೇವಸ್ಥಾನ ಇದೆ. ಸುತ್ತಲಿನ 4 ಸುಬ್ರಹ್ಮಣ್ಯ ಮಂದಿರಗಳು, 4 ಸುಬ್ರಹ್ಮಣ್ಯ ಮಂದಿರಗಳಿದೆ. ಈ ಪೀಠದ ಮೂಲೆಗಳು ಇವೆಲ್ಲ ಈ ಪೀಠಕ್ಕೆ ಸೇರಿದಂಥ ಮೂಲೆಗಳವು. ಉಡುಪಿಯನ್ನು ರಜತ ಪೀಠಪುರ ಅಂತಲೂ ಕರೀತಾರೆ. ಯಾಕೆ ಅವನು ಹೇಳಿದ ಹಾಗೆ ಕಟ್ಟಿಸಿದ್ರಲ್ಲ, ಅದಕ್ಕೆ ರಜತ ಪೀಠಪುರ ಎಂದು ಕರೆದಿದ್ದಾರೆ. ಉಡುಪಿಯನ್ನು ಹಿಂದೆ ಅಭಯಾರಣ್ಯ, ಬೃಹದಾರಣ್ಯ ಮುಂತಾಗಿ ಕರೆಯುತ್ತಿದ್ದರು. ಇದನ್ನು ಅಭಯಾರಣ್ಯ, ಬೃಹದಾರಣ್ಯ ಅಂತಲೂ ಹಿಂದೆ ಕರೀತಾ ಇದ್ದರು. ದಕ್ಷ ಪ್ರಜಾಪತಿಯ ಶಾಪದಿಂದ ಕಲೆಗುಂದಿದ ಚಂದ್ರನು ಇಲ್ಲಿಗೆ ಬಂದ. ಅವನು ಶಾಪ ಪಡೆದಿದ್ದ, ದಕ್ಷನಿಂದ ಶಾಪ ಪಡೆದು ಚಂದ್ರ ಇಲ್ಲಿಗೆ ಬರ್ತಾನೆ. ಅವನು ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸಿದ. ಶಿವನನ್ನು ಕುರಿತು ತಪಸ್ಸನ್ನು ಚಂದ್ರ ತಪಸ್ಸು ಮಾಡ್ತಾನೆ, ಇಲ್ಲಿಗೆ ಬಂದು ಅದು ಫಲಿಸಿತು. ಅವನಿಗೆ ತಪಸ್ಸು ಮಾಡ್ತಾನೆ, ಆ ತಪಸ್ಸಿಗೆ ಅವನಿಗೆ ಫಲಿತಾಂಶ ಸಿಗುತ್ತೆ. ಪುನಃ 16 ಕಲಾಯುಕ್ತನಾದ 16 ಕಲೆಗಳು ಮತ್ತೆ ಅವನಿಗೆ ಬರುತ್ತೆ. ಭಕ್ತಿಯಿಂದ ಚಂದ್ರಮೌಳೇಶ್ವರ ದೇವಾಲಯವನ್ನು ನಿರ್ಮಿಸಿದ. ಚಂದ್ರನೇ ಇಲ್ಲಿ ಒಂದು ದೇವಾಲಯ ಕಟ್ಟಿಸ್ತಾನೆ, ಚಂದ್ರಮೌಳೇಶ್ವರನ ದೇವಸ್ಥಾನ. ಅದು ಇಂದು ಇದೆ, ಅದು ಇವತ್ತಿಗೂ ಚಂದ್ರಮೌಳೇಶ್ವರ ದೇವಸ್ಥಾನ ಅಲ್ಲಿ ಇದೆ. ಉಡು ಅಂದರೆ ನಕ್ಷತ್ರ, ನಕ್ಷತ್ರಗಳಿಗೆ ಪ ಎಂದರೆ ಅಧಿಪತಿ, ನಕ್ಷತ್ರಗಳಿಗೆಲ್ಲ ಅಧಿಪತಿಯಾದ ಅನ್ನೋ ಅರ್ಥ ಉಡುಪಿ ಅನ್ನೋ ಅರ್ಥ. ಅಧಿಪತಿಯಾದ ಉಡುಪ ಅಂದರೆ ಚಂದ್ರನಿಂದ ಈ ನಗರ ಉಡುಪಿಯಾಗಿದೆ. ಚಂದ್ರ ಬಂದ ತಪಸ್ಸು ಮಾಡ್ದ, ಅವನದಿಂದ ಫಲಿತಾಂಶ ಪಡ್ಕೊಂಡ. ನಕ್ಷತ್ರದ ಹಾಗೆ ನಕ್ಷತ್ರಗಳಿಗೆಲ್ಲ ಇವನು ಪತಿ ಆಗ್ತಾನೆ. ಅದಕ್ಕೆ ಇವನ್ನ ಉಡುಪಿ ಅಂತ. ಉಡುಪ ಅಂದರೆ ಚಂದ್ರ, ಅದರಿಂದ ಈ ನಗರಕ್ಕೆ ಉಡುಪಿ ಅನ್ನೋ ಹೆಸರಾಯಿತು. ಪರಶುರಾಮನೇ ಲಿಂಗರೂಪಿಯಾಗಿ ನಿಂತಿರುವ ಅನಂತೇಶ್ವರ ಮಂದಿರವು ಪುರಾತನ ಕಾಲದಿಂದಲೂ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿದೆ. ಅನಂತೇಶ್ವರ ಮಂದಿರ ಎಲ್ಲಿದೆ, ಪುರಾತನ ಕಾಲದಿಂದಲೂ ಅಲ್ಲಿ ಪ್ರಸಿದ್ಧವಾದ ವಿದ್ಯಾಕೇಂದ್ರನೂ ಇದೆ. ಶ್ರೀ ಮಧ್ವಾಚಾರ್ಯರು ಅಧ್ಯಯನ ಮಾಡಿದ್ದು ಈ ಮಂದಿರದಲ್ಲೇ. ಈ ಮಂದಿರದಲ್ಲೇ ಮಧ್ವಾಚಾರ್ಯರು ವ್ಯಾಸಂಗ ಮಾಡಿದ್ದು, ಪಾಠಶಾಲೆ ಎಲ್ಲ ಮಾಡಿದ್ದು ಇಲ್ಲೇ ಈ ಮಂದಿರದಲ್ಲೇ. ಅಷ್ಟಮಠಗಳ
ಯತಿ ಪರಂಪರೆಯವರಿಗೆ ಇದೇ ಶಾಲೆ. ಅಷ್ಟಮಠದ ಯತಿಗಳು ಕೂಡ ಈ ಶಾಲೆಯಲ್ಲೇ ಅಧ್ಯಯನ ಮಾಡಿರೋರು. ಇಂದಿಗೂ ಸಾಂಪ್ರದಾಯಿಕ ಶಿಕ್ಷಣ ನೀಡುವ ಶಾಲೆ ಈ ಮಂದಿರವೇ ಆಗಿದೆ. ಇವತ್ತು ಕೂಡ ಪಾಠ ಹೇಳೋ, ಶಿಕ್ಷಣ ನೀಡೋ ಶಾಲೆ ಕೂಡ ಇವತ್ತು ಈ ಮಂದಿರದಲ್ಲೇ ಇದೆ. ಉಡುಪಿಯಿಂದ 6 ಮೈಲಿ ದೂರದಲ್ಲಿರುವ ಮಣಿಪಾಲ್ ಕೂಡ ಒಂದು ಶ್ರೇಷ್ಠ ವಿದ್ಯಾಕೇಂದ್ರ. ಅಲ್ಲಿ ಕೂಡ ಮಣಿಪಾಲ್ ಅಂತ ಒಂದು ಜಾಗ ಇದೆ, ಅದು ಪ್ರಸಿದ್ಧ ವಿದ್ಯಾಕೇಂದ್ರ ಅದು ಮಣಿಪಾಲ್ ಅನ್ನೋದು. ಮತ್ತು ಉದ್ಯಮಗಳ ಕೇಂದ್ರ, ಕೈಗಾರಿಕೆ ಕೇಂದ್ರವೂ ಆಗಿದೆ ಮಣಿಪಾಲ್ ಅನ್ನೋದು. ಡಾಕ್ಟರ್ ಟಿ ಎ ಪೈ ಅನ್ನೋರು ಅವರ ದುರ್ಮಿತ್ವದ ಟಿ ಎ ಪೈಗೆ ಅವರ ದೂರದರ್ಶಿತವಾದ ಸಾಟಿಯಾದ ಈ ನಗರ ರಾಷ್ಟ್ರದ ನಕ್ಷೆಯಲ್ಲಿ ಮಹತ್ವದ ಸ್ಥಾನವನ್ನು ಪಡೆದಿದೆ. ಇದು ಮಹತ್ವ ಸ್ಥಾನ ಪಡಿಬೇಕಾದರೆ ಡಾಕ್ಟರ್ ಟಿ ಎ ಪೈ ಅಂತಿರ್ತಾರೆ. ಅವರ ದೂರದರ್ಶನ ಅಂದರೆ ಮುಂದೆ ಹೇಗಿರಬೇಕು ಅನ್ನೋದ ಮೊದಲೇ ಯೋಚನೆ ಮಾಡಿ ಇದು ಒಂದು ಕೇಂದ್ರ ರಾಷ್ಟ್ರಕ್ಕೆ ನಕ್ಷೆ ಕೊಟ್ಟು ಈ ಮಹತ್ವ ಸ್ಥಾನವನ್ನು ಗಳಿಸ್ಕೊಟ್ಟಿದ್ದಾರೆ. ಉಡುಪಿಯಿಂದ 3 ಮೈಲಿ ದೂರದಲ್ಲಿ ಪಶ್ಚಿಮ ಸಾಗರ ತೀರದಲ್ಲಿ ಮಲ್ಲೆ ಎಂಬ ನೌಕಾನಿಲ್ದಾಣ ಇದೆ. ಇದಕ್ಕೆ 3 ಮೈಲಿ ದೂರದಲ್ಲಿ ಪಶ್ಚಿಮ ಸಾಗರ ತೀರದಲ್ಲಿ ಒಂದು ಮಲ್ಪೆ ಎಂಬ ನೌಕಾನಿಲ್ದಾಣ ಇದೆ. ಇಲ್ಲಿಂದ ಸೂರ್ಯಾಸ್ತ ನೋಡುವುದು ಒಂದು ಹಬ್ಬ. ಇಲ್ಲಿ ಸೂರ್ಯಾಸ್ತ ತುಂಬ ಚೆನ್ನಾಗಿ ಕಾಣುತ್ತೆ, ಅದನ್ನು ನೋಡೋದೇ ಒಂದು ಹಬ್ಬ. ಉಡುಪಿ ದ್ವೈತ ಸಿದ್ಧಾಂತದ ಕೇಂದ್ರ. ಅಂದರೆ ಜೀವ ಬೇರೆ ಪರಮಾತ್ಮ ಬೇರೆ ಅನ್ನೋ ಸಿದ್ಧಾಂತ ಇವ್ರದ್ದು. ಉಡುಪಿ ದ್ವೈತ ಸಿದ್ಧಾಂತದ ಕೇಂದ್ರ. ಅದರ ಮೂಲ ಪ್ರವರ್ತಕರು ಶ್ರೀ ಮಧ್ವಾಚಾರ್ಯರು. ಈ ಸಿದ್ಧಾಂತವನ್ನು ಹರಡಿದವರು ಶ್ರೀ ಮಧ್ವಾಚಾರ್ಯರು. ಉಡುಪಿಯಿಂದ ಆಗ್ನೇಯಕ್ಕೆ 6 ಮೈಲಿ ದೂರದಲ್ಲಿರುವ ಪಾಜಕ ಕ್ಷೇತ್ರದಲ್ಲಿ ಕ್ರಿಸ್ತಶಕ 1234ರಲ್ಲಿ ವಿಜಯದಶಮಿ ಎಂದು ಅವರು ಅವತರಿಸಿದರು. 1234ರಲ್ಲಿ ವಿಜಯದಶಮಿ ದಿನ ಇವರು ಇಲ್ಲಿ ಪಾಜಕ ಕ್ಷೇತ್ರದಲ್ಲಿ ಜನಿಸ್ತಾರೆ, ಅಂದರೆ ಅವತಾರ ಮಾಡ್ತಾರೆ. ಎಳೆ ವಯಸ್ಸಿನಲ್ಲೇ ಅವರು ಸಕಲ ಶಾಸ್ತ್ರ ಪಾರಂಗತರಾಗಿ ಸನ್ಯಾಸ ಸ್ವೀಕರಿಸಿ ಆಸೇತು ಹಿಮಾಚಲ ಯಾತ್ರೆ ಮಾಡಿದರು. ಚಿಕ್ಕ ವಯಸ್ಸಲ್ಲೇ ಎಲ್ಲವನ್ನು ಸಕಲ ಶಾಸ್ತ್ರ ಪಾರಂಗತರಾಗಿ ಸನ್ಯಾಸಾಶ್ರಮನ ಚಿಕ್ಕ ವಯಸ್ಸಲ್ಲೇ ಪಡೀತಾರೆ. ಆಸೇತು ಹಿಮಾಚಲವೆಲ್ಲ ಯಾತ್ರೆ ಮಾಡ್ತಾರೆ, ಪ್ರವಾಸ ಕೈಗೊಳ್ತಾರೆ. ಆಚಾರ್ಯರು ಒಮ್ಮೆ ಸಮುದ್ರ ಸ್ನಾನಕ್ಕಾಗಿ ಮಲ್ಪೆಗೆ ಹೋಗಿದ್ದರು. ಆ ಮಲ್ಪೆ ಹತ್ರ ಸ್ನಾನಕ್ಕಾಗಿ ಹೋಗಿರ್ತಾರೆ. ಆಗ ದ್ವಾರಕೆಯಿಂದ ಬಂದ ಒಂದು ಹಡಗು ಬಿರುಗಾಳಿಗೆ ಸಿಕ್ಕಿ ಮುಳುಗುವುದರಲ್ಲಿತ್ತು. ದ್ವಾರಕೆಯಿಂದ ಒಂದು ಹಡಗು ಬರುತ್ತೆ ಇಲ್ಲಿಗೆ, ಪಶ್ಚಿಮ ಕರಾವಳಿಗೆ. ಆ ಬಿರುಗಾಳಿಗೆ ಸಿಕ್ಕಿ ನೀರು ಮುಳುಗೋಗ್ತಾ ಇರುತ್ತೆ. ಆಗ ಶ್ರೀಮಧ್ವಾಚಾರ್ಯರು ಏನು ಮಾಡ್ತಾರೆ, ತಮ್ಮ ಪ್ರಭಾವದಿಂದ ಅದನ್ನು ರಕ್ಷಿಸಿದರು. ತಮ್ಮ ತಪಸ್ಸಿನ ಶಕ್ತಿಯಿಂದ ಆ ಹಡಗನ್ನು ಅವರು ರಕ್ಷಣೆ ಮಾಡ್ತಾರೆ. ಅದು ಗಾಳಿ ನಿಂತು ಹೋಗುತ್ತೆ. ಬದುಕುಳಿದ ಹಡಗಿನ ಮಾಲೀಕನು ಕೃತಜ್ಞತೆ ಮತ್ತು ಭಕ್ತಿಗಳಿಂದ ಕಾಣಿಕೆ ಸಲ್ಲಿಸಲು ಬಂದನು. ಇಷ್ಟು ನಮ್ಮನ್ನು ಕಾಪಾಡಿದ್ದೀರಿ, ನಿಮಗೆ
ಏನಾದ್ರು ಕಾಣಿಕೆ ಕೊಡಬೇಕಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವ್ರು ಹೇಳಿದರು, ಶ್ರೀಮಧ್ವರು ಕಾಣಿಕೆಯಾಗಿ ಹಡಗಿನಲ್ಲಿದ್ದ 2 ದೊಡ್ಡ ಗೋಪಿಚಂದನ ಗಡ್ಡೆಗಳನ್ನು ಪಡೆದರು. ಅದು ಹಡಗು ಮುಳುಗದೇ ಇರಲಿ ಅಂತ ಅದಕ್ಕೆ ಬಾರಿಕೆ ಇಟ್ಟಿರ್ತಾರೆ. ಅದನ್ನು ಆ ಗೋಪಿಚಂದನ ಮಾತ್ರ ನನಗೆ ಕಾಣಿಕೆಯಾಗಿ ಕೊಡು ಅಂತ ಅವ್ರ ಹತ್ರ ತಗೊಳ್ತಾರೆ. ಒಂದನ್ನು ಒಡೆದು ನೋಡ್ತಾರೆ. ಅದರಲ್ಲಿ ಬಲರಾಮನ ಕಲ್ಲಿನ ಮೂರ್ತಿ ಇತ್ತು. ಅಲ್ಲಿ ಬಲರಾಮನ ವಿಗ್ರಹ ಇರುತ್ತೆ ಅದರಲ್ಲಿ. ಅದನ್ನು ಅಲ್ಲೇ ಪ್ರತಿಷ್ಠಾಪಿಸಿದರು. ಆ ಮಲ್ಪೆ ಬಂದರ ಹತ್ರನೇ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅದು ಒಡಭಾಂಡೇಶ್ವರ ಅನ್ನೋ ಹೆಸರಾಗುತ್ತೆ. ಒಡಭಾಂಡೇಶ್ವರನ ಹೆಸರಿನಿಂದ ಇಂದಿಗೂ ಪ್ರಸಿದ್ಧವಾಗಿದೆ. ಇನ್ನೊಂದು ಗಡ್ಡೆಯನ್ನು ನೆತ್ತಿಯ ಮೇಲೆ ಹೊತ್ತು ಉಡುಪಿಗೆ ತಂದು, ಇನ್ನೊಂದು ಇರುತ್ತೆ ಅದನ್ನು ತಮ್ಮ ತಲೆ ಮೇಲೆ ಹೊತ್ತು ಉಡುಪಿಗೆ ತಂದು ವಿರಾಜ ತೀರ್ಥದಲ್ಲಿ ತೊಳೆದರು. ಅದು ವಿರಾಜ ತೀರ್ಥ ಅಂತಿರುತ್ತೆ. ಅದನ್ನು ತೊಳೆದು ಈ ತೀರ್ಥವನ್ನು ಈಗ ಮಧ್ವ ಸರೋವರವೆಂದು ಕರೆಯುತ್ತಾರೆ. ಅದನ್ನೇ ಈಗ ಮಧ್ವ ಸರೋವರ ಅಂತ ಕರೆಯುತ್ತಾರೆ. ಈ 2ನೇ ಗಡ್ಡೆಯಲ್ಲಿ ಶಾಲಿಗ್ರಾಮ ಶಿಲೆಯಿಂದ ಇಂದಾದ ಕೃಷ್ಣನ ಸುಂದರ ಮೂರ್ತಿ ಗೋಚರಿಸಿತು. ಈ ಗೋಪಿಚಂದನದಲ್ಲಿ ಕರಿಶಿಲೆಯ ಕೃಷ್ಣನ ಸುಂದರ ಮೂರ್ತಿ ಗೋಚರ ಆಗುತ್ತೆ ಇವರ ಕಣ್ಣಿಗೆ. ಅದರಲ್ಲಿ ಈ ಬಾಲಕೃಷ್ಣನ ಎಡಗೈಯಲ್ಲಿ ಕಡಗೋಲು, ಬಲಗೈಯಲ್ಲಿ ಹಗ್ಗ, ಮೈ ಮೇಲೆ ಸುದರ್ಶನ ಚಿಹ್ನೆ ಇವೆಲ್ಲ ಇರುತ್ತೆ ಈ ವಿಗ್ರಹದಲ್ಲಿ. ಎಡಗೈಯಲ್ಲಿ ಕಡಗೋಲು, ಬಲಗೈಯಲ್ಲಿ ಹಗ್ಗ, ಮೈ ಮೇಲೆ ಸುದರ್ಶನ ಚಿಹ್ನೆ ಇರುತ್ತೆ. ಆಚಾರ್ಯರು ಶಿಷ್ಯರ ವೃಂದದೊಂದಿಗೆ ಶ್ರೀಕೃಷ್ಣನಿಗೆ ನಮಸ್ಕರಿಸಿದರು. ಶಿಷ್ಯರೆಲ್ಲ ಸೇರಿ ಈ ಪ್ರತಿಮೆಗೆ ನಮಸ್ಕಾರ ಮಾಡ್ತಾರೆ. ಮೂರ್ತಿಯ ಪ್ರತಿಷ್ಠಾಪನೆ ಆಯಿತು. ಅದರ ಪಕ್ಕದಲ್ಲೊಂದು ದೀಪ ಬೆಳಗಿಸಿದರು. ಅದರ ಪಕ್ಕದಲ್ಲೇ ಒಂದು ದೀಪ ಇಡ್ತಾರೆ. ಅದಕ್ಕೆ ಜ್ಯೋತಿ ಬೆಳಗ್ತಾರೆ. ಆ ನಂದಾದೀಪ ಇಂದಿಗೂ ಇದೆ. ಇವತ್ತಿಗೂ ಆ ದೀಪ ಉರಿತಾ ಇದೆಯಂತೆ, ಅವರಿಟ್ಟ ದೀಪ. ಈ ವಿಗ್ರಹ ರುಕ್ಮಿಣಿ ಮಾಡಿಸಿದ ವಿಗ್ರಹ ಅದು. ಕೃಷ್ಣನ ನಿತ್ಯ ಪೂಜೆಗಾಗಿ ಆಕೆ ವಿಶ್ವಕರ್ಮನಿಂದ ಮಾಡಿಸಿಕೊಂಡಳಂತೆ. ವಿಶ್ವಕರ್ಮನಿಂದ ಕೃಷ್ಣನ ವಿಗ್ರಹ ಮಾಡಿಸ್ಕೊಂಡು ನಿತ್ಯ ಪೂಜೆ ಮಾಡ್ತಾ ಇರ್ತಾಳೆ. ದ್ವಾರಕಿ ಸಮುದ್ರದಲ್ಲಿ ಮುಳುಗುವಾಗ ಇದು ಗೋಪಿ ತಲಾವದಲ್ಲಿ ಸೇರಿತು. ಗೋಪಿ ತಲಾವ್ ಅನ್ನೋ ಒಂದು ಜಾಗ ಇದೆ. ಅದು ಮುಳುಗಿದಾಗ ಈ ಗೋಪಿ ಚಂದನ ಅಲ್ಲಿ ಸೇರ್ಕೊಂಡ್ಬಿಡುತ್ತೆ. ಶ್ರೀ ಮಧ್ವರಿಂದ ಪೂಜಿಸಲ್ಪಡಲೆಂದೇ ಅದು ದಕ್ಷಿಣಕ್ಕೆ ಬಂತು. ಇವ್ರಿಗೆ ಪೂಜೆ ಸ್ವೀಕಾರ ಮಾಡಬೇಕು ಅಂತಲೇ ಅಲ್ಲಿಂದ ಇಲ್ಲಿಗೆ ಕೃಷ್ಣನ ವಿಗ್ರಹ ಬಂದಿದೆ. ಆಚಾರ್ಯರು 2 ದಶಕಗಳ ಕಾಲ ಅನನ್ಯ ಭಕ್ತಿಯಿಂದ ಕೃಷ್ಣನ ಸೇವೆ ಮಾಡಿದರು. 20 ವರ್ಷಗಳ ಕಾಲ ಇದರ ಸೇವೆಯನ್ನು ಮಾಡಿರ್ತಾರೆ ಮಧ್ವಾಚಾರ್ಯರು. ತಮ್ಮ ನಂತರವೂ ಶ್ರೀಕೃಷ್ಣನ ಪೂಜೆ ಸಾಂಗವಾಗಿ ನೆರವೇರಲೆಂದು 8 ಮಂದಿ ವಟುಗಳಿಗೆ ಯತಿಯಾಶ್ರಮವನ್ನು ಇದ್ದರು. 8 ಮಠಗಳಿಗೆ 8 ಜನರನ್ನು ನೇಮಕ ಮಾಡ್ತಾರೆ, ಅವರ ಶಿಷ್ಯರನ್ನು. ಯಾಕೆ ಅಷ್ಟಮಠಗಳೇ ಯತಿಗಳಾಗಬೇಕಲ್ಲ, ಅದಕ್ಕೆ. ಇವರಿಗಾಗಿ ಅಷ್ಟಮಠಗಳು ಸ್ಥಾಪಿತವಾದವು. ಈ 8 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಿಯ ಸನ್ಯಾಸಿಗಳಿಂದ
ಪೂಜೆ ನಡೆಯುತ್ತಿದೆ. ಇವತ್ತಿಗೂ ಕೂಡ ಅಷ್ಟಮಠ ಯತಿಗಳಿಂದ ಪೂಜೆ ಆಗುತ್ತೆ. ಮೊದಲಲ್ಲಿ ಒಬ್ಬೊಬ್ಬ ಯತಿಗಳು 2 ತಿಂಗಳು ಶ್ರೀಕೃಷ್ಣನ ಪೂಜೆ ಮಾಡುತ್ತಿದ್ದರು. 2 ತಿಂಗಳು ಒಬ್ಬರು ಶಿಷ್ಯರು ಪೂಜೆ ಮಾಡ್ತಾಯಿದ್ರು ಒಂದೊಂದು ಮಠದಲ್ಲಿ. ಬಳಿಕ ಸೋದೆ ಮಠದ ಶ್ರೀ ವಾದಿರಾಜ ಸ್ವಾಮಿಗಳ ಕಾಲದಿಂದ ಈ ಅವಧಿ 2 ವರ್ಷಗಳಿಗೆ ಏರಿತು. 2 ವರ್ಷಗಳಿಗೊಮ್ಮೆ ಪರ್ಯಾಯ ಮಠ ಅಂತ ಹೇಳಿ 2 ವರ್ಷಗಳಿಗೊಂದ್ಸಲಿ ಒಬ್ಬೊಬ್ಬರನ್ನ ಬದಲಾವಣೆ ಮಾಡ್ಕೊಂಡು ಬರ್ತಾರೆ ಪರ್ಯಾಯ ಮಠನ. ಉಳಿದ ಅವಧಿಯಲ್ಲಿ ತೀರ್ಥಯಾತ್ರೆ ಧರ್ಮ ಪ್ರಸಾರದ ಕಾರ್ಯವನ್ನು ಈ ಯತಿಗಳು ಕೈಗೊಳ್ಳಲು ಪ್ರಾರಂಭಿಸಿದರು. ಉಳಿದ 2 ವರ್ಷಗಳಿಗೆ ಆಗುತ್ತೆ. ಉಳಿದ ಕಾಲನ ಅವರು ಧರ್ಮ ಪ್ರಚಾರ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು. ಈ ಒಂದು ಪರಿಪಾಠ ಅಲ್ಲಿ ಇದೆ. ಪಲಿಮಾವು ಯಾವ್ಯಾವ ಮಠ ಅಂದರೆ ಪಲಿಮಾವು, ಅದಮಾರು, ಕೃಷ್ಣಪುರಿ, ಪುತ್ತಿಗೆ, ಶಿರೂರು, ಸೋದೆ, ಕಣಿಯೂರು ಮತ್ತು ಪೆಜಾವರ ಅನ್ನೋ ಈ 8 ಮಠಗಳು. ಇವೇ ಕ್ರಮವಾಗಿ ಆ ಅಷ್ಟಮಠಗಳು. ಮಧ್ವಾಚಾರ್ಯರು ತಮ್ಮ 11ನೇ ವಯಸ್ಸಿನಲ್ಲಿ ಶ್ರೀ ಅಚ್ಯುತ ಪ್ರಾಚಾರ್ಯರಿಂದ 11ನೇ ವಯಸ್ಸಿಗೆ ಅವರು ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ತಾರೆ. ಅಚ್ಯುತಾಚಾರ್ಯರಿಂದ ದೀಕ್ಷೆ ಪಡೆದರು. ಅವರು ಮಧ್ವ, ಆನಂದ ತೀರ್ಥ, ಸರ್ವಜ್ಞ ಪೂರ್ಣಪ್ರಜ್ಞ ಮೊದಲಾದ ಅಭಿಧಾನಗಳಿಂದ ಖ್ಯಾತರಾದರು. ಅವರು ಯಾವ್ಯಾವದ ಹೆಸರಿಂದ ಆದರು ಅಂದರೆ ದೀಕ್ಷೆ ಆದಮೇಲೆ ಅವರು ಮಧ್ವ, ಆನಂದ ತೀರ್ಥ, ಮಧ್ವರು ಅಂತ ಅವ್ರ ಹೆಸರಿರುತ್ತೆ, ಆನಂದ ತೀರ್ಥ, ಸರ್ವಜ್ಞ, ಪೂರ್ಣಪ್ರಜ್ಞ ಮೊದಲಾದ ಅಭಿಧಾನಗಳಿಂದ ಹೆಸರುವಾಸಿ ಆಗ್ತಾರೆ. ಆಚಾರ್ಯರು ತಮ್ಮ 79ನೇ ವರ್ಷದಲ್ಲಿ ಉಡುಪಿಯಲ್ಲೇ ಮಾಘ ಶುದ್ಧ ನವಮಿಯಂದು ಅದೃಶ್ಯರಾದರು. ಅಲ್ಲಿಂದ ಅವರು ಕಾಣೆಯಾಗ್ಬಿಡ್ತಾರೆ, ಅಂದರೆ ಸಮಾಧಿಸ್ಥರ ಬೃಂದಾವನದಲ್ಲಿ ಸೇರಿಕೊಳ್ತಾರೆ. ಆಚಾರ್ಯ ಮಧ್ವರು ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತು ಗೀತೆಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಇವನ್ನೆಲ್ಲ ಅವರು ಉಪನಿಷತ್ತು, ಭಾಷ್ಯ, ಬ್ರಹ್ಮಸೂತ್ರ ಮತ್ತು ಗೀತೆಗಳಿಗೆ ಭಾಷ್ಯಗಳನ್ನು ಬರೆದು ಪ್ರಸಿದ್ಧರಾಗಿದ್ದಾರೆ. ಭಾರತ ಮತ್ತು ಭಗವದ್ಗೀತೆಗಳಿಗೆ ಅವರ ಭಾಷ್ಯವಿದೆ. ಪಾಂಡಿತ್ಯಪೂರ್ಣ 37 ಗ್ರಂಥಗಳನ್ನು ಅವರು ರಚಿಸಿದ್ದಾರೆ. 37 ಗ್ರಂಥಗಳನ್ನು ಅವರು ಬರೆದಿದ್ದಾರೆ. ಸೋದೆ ಮಠದ ಯತಿಗಳಾದ ಶ್ರೀ ವಾದಿರಾಜರು ವಿಜಯನಗರದ ಕೃಷ್ಣದೇವರಾಯನ, ವ್ಯಾಸತೀರ್ಥ, ಪುರಂದರ ಮತ್ತು ಕನಕರ ಸಮಕಾಲೀನರು. ಈ ವಾದಿರಾಜ ಸ್ವಾಮಿಗಳು ಇವರೆಲ್ಲ ಸಮಕಾಲೀನರು. ವಾದಿರಾಜರು ಮತ್ತು ವಿಜಯನಗರದ ಕೃಷ್ಣದೇವರಾಯನ ಕಾಲದಲ್ಲಿರ್ತಾರೆ. ವ್ಯಾಸತೀರ್ಥ, ಪುರಂದರ ಮತ್ತು ಕನಕರ ಸಮಕಾಲೀನರು ಇವರು. ತನ್ನ ಪರಮಭಕ್ತ ಕನಕನಿಗೆ ಶ್ರೀಕೃಷ್ಣ ಕಿಂಡಿಯಿಂದ ದರ್ಶನವಿತ್ತದ್ದು ಉಡುಪಿಯಲ್ಲೇ. ಕನಕನಿಗೆ ದರ್ಶನ ಕೊಟ್ಟಿದ್ದು ಉಡುಪಿಯಲ್ಲೇ ಕೃಷ್ಣ ದರ್ಶನ ಕೊಟ್ಟಿರೋದು. ಮಧ್ವಾಚಾರ್ಯರು ಭಾಗವತ ಸಂಪ್ರದಾಯದ ಮೇಲೆ ಬಹಳ ಪ್ರಭಾವ ಬೀರಿದ್ದಾರೆ. ಭಾಗವತ ಸಂಪ್ರದಾಯದವ್ರ ಮೇಲೆ ತುಂಬ ಅವರ ಪ್ರಭಾವ ಬೀರಿದೆ. ಶ್ರೀಹರಿ ಸರ್ವೋತ್ತಮ ತತ್ವವನ್ನು ಸಾರುತ್ತಾ ಪಂಚಭೇದ ಸಿದ್ಧಾಂತವನ್ನು ಮನಗಾಣಿಸುತ್ತಾ ಧಾರ್ಮಿಕ ಕ್ಷೇತ್ರದಲ್ಲಿ ಇವರು ಬಿರುಗಾಳಿಯನ್ನು ಎಬ್ಬಿಸಿದರು. ಇದು ಹರಿನೇ ಸರ್ವೋತ್ತಮ ಅಂತ ಈ ತತ್ವವನ್ನು ಸಾರ್ತಾ ಪಂಚಭೇದ ಸಿದ್ಧಾಂತವನ್ನು ಮಾಡ್ತಾರೆ. ಯಾವುದು ಅಂದರೆ ಮನಗಾಣಿಸ್ತಾರೆ ಯಾವ್ದ್ಯಾವುದು ಅಂತ. ಧಾರ್ಮಿಕ ಕ್ಷೇತ್ರದಲ್ಲಿ ಇವರು ಬಿರುಗಾಳಿಯನ್ನೇ ಎಬ್ಬಿಸ್ತಾರೆ.
ಬೇಕಾದಷ್ಟು ವಾದ ಮಾಡಿ ಎಲ್ಲರನ್ನೂ ಗೆಲ್ತಾರೆ. ಈ ಸಂಪ್ರದಾಯವು ವಾದಿರಾಜರು, ವ್ಯಾಸರಾಜರು, ನರಹರಿ ತೀರ್ಥರು, ಜಯತೀರ್ಥರು, ಪುರಂದರದಾಸರು, ಕನಕದಾಸರು, ಜಗನ್ನಾಥದಾಸರು, ವಿಜಯದಾಸರು, ಶ್ರೀ ರಾಘವೇಂದ್ರ ಸ್ವಾಮಿಗಳು ಮುಂತಾದ ಅಮೂಲ್ಯ ವ್ಯಕ್ತಿಗಳನ್ನು ಸಮಾಜಕ್ಕೆ ನೀಡಿತು. ಇಂಥವ್ರನ್ನೆಲ್ಲ ಒಳ್ಳೆಯ ಭಕ್ತರನ್ನೆಲ್ಲ ಪರಮ ಯೋಗಿಗಳನ್ನು ಈ ಉಡುಪಿ ನೀಡಿದೆ. ಮಧ್ವಾಚಾರ್ಯರು ವಾಯುದೇವರ 3ನೇ ಅವತಾರ ಹಾಗೂ ಹಿಂದಿನ 2 ಅವತಾರಗಳಲ್ಲಿ ಅವರೇ ಹನುಮ ಮತ್ತು ಭೀಮರಾಗಿದ್ದರು ಎಂದು ನಂಬಿಕೆ. ಹಿಂದೆ ಹನುಮ ಭೀಮನು ಅವರೇ ಆಗಿದ್ದರು. 3ನೇ ಅವತಾರ ಇದು ಮಧ್ವಾಚಾರ್ಯರದು ಅಂತ ಎಲ್ಲರ ನಂಬಿಕೆ ಇದೆ. ಕಡಗೋಲದೇನ ಕೈಯೊಳ ಕಡಗೋಲದೇನ